ದೇರಳಕಟ್ಟೆಯ ನಿಟ್ಟೆ ಫಿಸಿಯೋಥೆರಪಿ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನಾ ಘಟಕ ವತಿಯಿಂದ ವಿಶ್ವ ಪರಿಸರ ದಿನ ಅಂಗವಾಗಿ ಹಮ್ಮಿಕೊಂಡ ಪ್ಲಾಗಿಂಗ್ ಡ್ರೈವ್ ಕಾರ್ಯಕ್ರಮವು ದೇರಳಕಟ್ಟೆಯ ಕ್ಷೇಮ ಜಂಕ್ಷನ್ನಲ್ಲಿ ನಡೆಯಿತು. ನಿಟ್ಟೆ ಪರಿಗಣಿತ ವಿಶ್ವವಿದ್ಯಾನಿಲಯದ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಡಾಕ್ಟರ್ ಪ್ರಸಾದ್ ಶೆಟ್ಟಿಯವರು ವಿಶ್ವ ಪರಿಸರ ದಿನದ ಅಂಗವಾಗಿ ಹಮ್ಮಿಕೊಂಡ ಪ್ಲಾಗಿಂಗ್ ಡ್ರೈವ್ಗೆ ಚಾಲನೆಯನ್ನು ನೀಡಿದರು. ಬಳಿಕ ಮಾತನಾಡಿದ ಅವರು, ನೀರು, ಕಾಡು, ಭೂಮಿ ಎಲ್ಲವೂ ಮಲಿನಗೊಂಡಿದೆ. ಮನುಷ್ಯ ಜೀವಿಯೇ ಎಲ್ಲದಕ್ಕೂ ಕಾರಣನಾಗಿರುತ್ತಾನೆ. ಭೂಮಿಯಲ್ಲಿ ಉಳಿದ ಜೀವಿಗಳಿಗೂ ಬಾಳು ಇದೆ ಎನ್ನುವುದನ್ನು ಗಮನದಲ್ಲಿಟ್ಟುಕೊಳ್ಳಬೇಕಿದೆ. ಮಲಿನಗೊಳಿಸುವಂತಹ ಹಕ್ಕು ಯಾರಿಗೂ ಇಲ್ಲ. ಪರಿಸರ ಉಳಿಸುವುದು ಪ್ರತಿಯೊಬ್ಬನ ಜವಾಬ್ದಾರಿಯಾಗಿದೆ. ಎಲ್ಲರೂ ಪ್ರಕೃತಿಯನ್ನು ಸಂರಕ್ಷಿಸುವ ಪಣ ತೊಡಬೇಕಿದೆ ಎಂದರು. I deem it an honor and privilege to be a part of this Environment Day, which is hosted by Nitte Institute of Physiotherapy and NSS unit of Nitte University. I always make it very obvious and very honored to take part in any of the functions of NIPT, because whenever they host any function, they do it differently. See, all of us, we know that we are living in an environment, but today we know the condition of our environment, may it be land, may it be forest or the water, everything is contaminated. Who are the reasons for it? It is we, human beings. Even though we are considered to be the most intellectual individuals in this world, we are the reasons to spoil it. One thing what we have to understand is it is not only we who live in this world, there are other creatures. ಬೆಳ್ಮ ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿ ರಮೇಶ್ ನಾಯಕ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಪರಿಸರ ಪೂರಕ ಕಾರ್ಯಕ್ರಮಗಳಲ್ಲಿ ಸರಕಾರ ಸದಾ ಪ್ರೋತ್ಸಾಹ ನೀಡುತ್ತಿದೆ. ವಿಶ್ವ ಪರಿಸರ ದಿನದ ಆಚರಣೆಯ ಅಂಗವಾಗಿ ನಿಟ್ಟೆ ಫಿಸಿಯೋಥೆರಪಿ ಕಾಲೇಜು ಹಮ್ಮಿಕೊಂಡ ಕಾರ್ಯ ಶ್ಲಾಘನೀಯ. ಸುಂದರ ಪರಿಸರವನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ಯುವ ಸಮುದಾಯದ ಮೇಲಿದೆ ಎಂದರು. ಎಲ್ಲರಿಗೂ ವಂದನೆ ಸಲ್ಲಿಸ್ತಾ, ಇವತ್ತು ಬೆಳಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮ್ಮ ನಿಟ್ಟೆ ವಿಶ್ವವಿದ್ಯಾಲಯದ NSS ಯೂನಿಟ್ 1 and 2 ಹಾಗೆ ನಿಟ್ಟೆ ಯೂನಿವರ್ಸಿಟಿಯಿಂದ ನಮ್ಮ ಈ ಪ್ಲಾಗಿಂಗ್ ಡ್ರೈವನ್ನು ಹಮ್ಮಿಕೊಂಡಿದ್ದೀವಿ. ಸೊ ಆ್ಯಸ್ ಎ ಪಾರ್ಟ್ ಆಫ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ವಿಲ್ ಸಪೋರ್ಟ್ ಆಲ್ ದಿ ಪ್ರೊಟೆಕ್ಟಿಂಗ್ ಅವರ್ ನೇಚರ್. ಸೊ ನಮಗೆ ನಾವೊಂದು ಸುಂದರವಾದ ಪರಿಸರದಲ್ಲಿ ನಾವಿದ್ದೀವಿ, ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಫಿಸಿಯೋಥೆರಪಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ದಾನೇಶ್ ಕುಮಾರ್ ಕೆಯು, ರಾಷ್ಟ್ರೀಯ ಸೇವಾ ಯೋಜನೆ ಯೂನಿಟ್ 1 ಮತ್ತು 2ರ ಸಂಯೋಜಕಿಯರಾದ ರುಚಿತಾ ಮತ್ತು ಡಾಕ್ಟರ್ ಮಹಿಮಾ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್, ದೇರಳಕಟ್ಟೆ.